ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸತಿಪತಿಯರು ಸಾಮರಸ್ಯದಿಂದ ಬಾಳಿದರೆ ಕುಟುಂಬದಲ್ಲಿ ಸೌಖ್ಯ ಕಾಣಬಹುದು ಎಂದು ಹುಕ್ಕೇರಿ ತಾಲೂಕಿನ ಯರನಾಳ ಕಾಳಿಕಾ ಮಠದ ಬ್ರಹ್ಮಾನಂದ ಅಜ್ಜನವರು ಹೇಳಿದರು. ಹುಕ್ಕೇರಿ ತಾಲೂಕಿನ ಯರನಾಳ ಕಾಳಿಕಾ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಾರಿಮಠದ ಗುರುಸಿದ್ಧ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಶಿವಾನುಭವ ಗೋಷ್ಠಿಯಲ್ಲಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಬ್ರಹ್ಮಾನಂದ ಅಜ್ಜನವರು, ಕುಟುಂಬದಲ್ಲಿ ಸುಖ ಶಾಂತಿ ಲಭಿಸಿ ಸಂಸ್ಕಾರಯುತ ಜೀವನ ಸಾಗಿಸಲು ಸತಿಪತಿಯರಲ್ಲಿ ಸಾಮರಸ್ಯ ಅವಶ್ಯಕತೆ ಇದೆ. ತಾಯಿ, ತಂಗಿ, ಅಕ್ಕ, ಹೆಂಡತಿ ಎಲ್ಲರಿಗೂ ಗೌರವ ಕೊಡಬೇಕು. ಅಂದಾಗ ನಮ್ಮ ದೇಶದ ಹಿರಿಮೆ ಜಗತ್ತಿಗೆ ಹರಡುತ್ತದೆ ಎಂದರು. ತಿನ್ನೋ ಅನ್ನ, ಕುಡಿಯೋ ನೀರು, ಇರೋ ಮನೆ, ಸಂಸ್ಕಾರ ಸಾಕಾರ ಸ್ವರೂಪಲ್ಲ ಅಲ್ಲಿ ಪ್ರಾಪ್ತ ಆಗ್ತದೆ. ಯಾರ ಮನೆ ಒಳಗ ಸತ್ಯಪತಿಗಳ ಭಕ್ತಿ ಹಿತ ಒಪ್ಪುದು ನೋಡಿಸಿವನಿಗೆ ಅದಕ್ಕೆ ಒಂದ್ ಸ್ವಲ್ಪ ಕ್ಷಮಾ ಮಾಡಿ. ಗುರುವಿನ ದೊಡ್ಡ ಗುಣ ಏನಂದ್ರೆ ಕ್ಷಮಾ ಮಾಡೋದು, ಹೋಗಿ ಬಿಡಪ್ಪ ಮರ ಅನ್ನೋದು. ಅದಕ್ಕೆ ನೀನು ಹೇಳ್ತಿ ತೀರ್ತೈತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಬರ್ತೈತಿಲ್ಲೋ ಗೊತ್ತಿಲ್ಲ, ಅದಕ್ಕೆ ನೀ ಕ್ಷಮಾ ಮಾಡಿಪ್ಪ. ನೀನು ಸಂಸಾರ 11 ಮಳ ಮುಂದಾಟಲ್ಲ. ಸತಿ ನಿನ್ನ ಹೇಳ್ತಿನ ದೇವಿ ಜಗನ್ನ ಮಾತೆ ನೀವು ಒಂದಿರುವಾರ ಭಕ್ತಿ ಹಿತ ಒಪ್ಪುದು ನೋಡಿ ಶಿವನಿಗೆ ಜಗನ್ಮಾತೆ ಅದು ಕೇಳ್ತಾರ. ಒಂದು ಮಾತ ದೊಡ್ಡ ಮಹಾತ್ಮರು ಹೇಳ್ತಾವ, ನಿಜಗುಣ ಶಿವಯೋಗಿ ಹೇಳ್ತಾರ, ಪರಸ್ತ್ರೀಯೇ ಪರಮೇಶ್ವರಿ ಪರರೂಪ. ವೇದಿಕೆ ಮೇಲೆ ಕೃಪಾನಂದ ಸ್ವಾಮಿಗಳು, ಬೆಳವಿ ಸಿದ್ಧಾರೂಢ ಮಠದ ಮೃತ್ಯುಂಜಯ ಸ್ವಾಮಿಗಳು, ಅಜಿತ್ ಗುರುಗಳು, ಬಡಕುಂದ್ರಿ ಹೊಳಮ್ಮಾದೇವಿ ಮುಖ್ಯ ಅರ್ಚಕ ಎಚ್ಎಲ್ ಪೂಜೇರಿ, ತವಗ್ ಮಠದ್ ಅಚ್ಚನವರು, ಡಾಕ್ಟರ್ ಪಿ ಶಿವರಾಮ್ ಉಪಸ್ಥಿತರಿದ್ದರು. ನಂತರ ಬ್ರಹ್ಮಾನಂದ ಅಜ್ಜನವರಿಗೆ ವಿವಿಧ ಶ್ರೀಗಳಿಂದ ಗೌರವ ಸಮರ್ಪಿಸಲಾಯಿತು. ಚಿಕ್ಕೋಡಿ ಶೂನ್ಯ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ, ಮಾನಸಿಕ ಅಸಮತೋಲನ, ಕೌಟುಂಬಿಕ ಸಮಸ್ಯೆಗಳಿಂದ ಬಳಲುವ ಜನರಿಗೆ ಯರನಾಳ ಬ್ರಹ್ಮಾನಂದ ಅಜ್ಜನವರು ಕಲ್ಪವೃಕ್ಷವಾಗಿ ಪರಿಹಾರ ನೀಡುತ್ತಾರೆ. ಕಾರಣ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ರಾಜ್ಯದಿಂದ ಅಪಾರ ಜನಭಕ್ತರು ಆಗಮಿಸಿ ಗುರುಗಳ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಎಂದರು. ಇಲ್ಲಿ ಬಂದಿರತಕ್ಕಂಥ ಅನೇಕ ಭಕ್ತಾದಿಗಳು ಈ ಕೌಟುಂಬಿಕ ತೊಂದರೆಗಳಿಂದ, ಮಾನಸಿಕ ಒತ್ತಡಗಳಿಂದ ಬದುಕುವ ನಿರ್ಮಾಣಗಳಲ್ಲಿ ಈ ಮಠಕ್ಕೆ ಆಗಮಿಸಿ ಇಲ್ಲಿ ಬಂದು ಪೂಜ್ಯರ ಮಾತುಗಳನ್ನ ಆಲಿಸಿ ಅವರು ಕೊಡ್ತಕ್ಕಂತಹ ರುದ್ರಾಕ್ಷಿ, ಹಚ್ತಕ್ಕಂಥ ಭಸ್ಮ ಏನ್ ಮಾಡ್ತಾವಂತಂದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತಾ ಇದಾವ. ಹೀಗಾಗಿ ಬರೇ ಚಿಕ್ಕೋಡಿ ತಾಲೂಕ, ಹುಕ್ಕೇರಿ ತಾಲೂಕ ಅಲ್ಲ, ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಹೊರದೇಶಗಳಿಂದ ಕೂಡ ಇವತ್ತು ಈ ಕಾಳಿಕಾದೇವಿಯ ಆಶ್ರಮಕ್ಕೆ ಮಠಕ್ಕೆ ಬರ್ತಾ ಇಲ್ಲ. ಕಾರಣ ಏನಂದ್ರೆ ಹಣ ಎಲ್ಲರಿಗೂ ಇದೆ, ಶ್ರೀಮಂತರು ಬಹಳ ಆದ್ರೆ ಇವತ್ತು ನೆಮ್ಮದಿ, ಸಮಾಧಾನ, ಶಾಂತಿ ಮನುಷ್ಯನಿಗೆ ಇಲ್ಲದಕ್ಕಾಗಿ ಇಂತಹ ಮಠಗಳನ್ನ, ಇಂತಹ ಆಶ್ರಮಗಳನ್ನ, ವ್ಯವಸ್ಥೆಗಳನ್ನ ಇವತ್ತು ನಾವು ಆಶ್ರಯಿಸಬೇಕು. ಆದಿಕೇಶ್ವರ ವಿದ್ಯಾಸಂಸ್ಥೆಯ ಪ್ರಾಚಾರ್ಯ ಮತ್ತು ಉಪನ್ಯಾಸಕರಿಗೆ ಹಾಗೂ ಮುಕುಂದ್ ಮಠದ್ ಹಾಗೂ ಶಂಕರಯ್ಯ ಮಠದ್ ಅವರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು. ನಂತರ ಕಾಳಿಕಾ ದೇವಿಯ ರಥೋತ್ಸವ, ಪಲ್ಲಕ್ಕಿ ಉತ್ಸವಗಳು ಜರುಗಿದವು. ಈ ಸಂದರ್ಭದಲ್ಲಿ ಬಸವರಾಜ ತಳವಾರ್, ಆನಂದ್ ವಸ್ತ್ರದ್, ಗೋಪಾಲ್ ಮಠದ್, ಹರಿಕೃಷ್ಣ, ಅಭಿನವ್ ರಮೇಶ್ ಹುಂಜಿ, ಶಂಕರ್ ತಿಪ್ನಾಯಕ್, ಮಹಾದೇವ್ ಭೀಮ್ನಾಯಕ್ ಹಾಗೂ ಶ್ರೀಮಠದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ, ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.